ಈ ಸಮಾವೇಶ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಇದು ನಮ್ಮ ಸಮಾಜವನ್ನು ಒಂದು ಮಾಡುವಂತಹ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಪಕ್ಷದ ನಾಯಕರಿಗೆ ನಾನು ಏನು ವಿನಂತಿ ಮಾಡಿಕೊಳ್ತೀನಿ ಅಂದರೆ, ಈ ಸಮಾಜವನ್ನು ಸಂಘಟನೆ ಮಾಡುವ ಕಾರ್ಯಕ್ರಮದಲ್ಲಿ ನಿಮ್ಮ ರಾಜಕಾರಣವನ್ನು ದಯವಿಟ್ಟು ತರಬೇಡ್ರಿ ಅಂತಕ್ಕಂಥದ್ದು. ಸಮಾಜ ರಾಜಕಾರಣದಲ್ಲಿ ಬೆಂದು ಹೋಗಿಬಿಟ್ಟಿದೆ. ಆ ರಾಜಕಾರಣವನ್ನು ದೂರಿಟ್ಟು ಈ ಕಾರ್ಯಕ್ರಮದಲ್ಲಿ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೆ ಎಲ್ಲರೂ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತೇನೆ. ಇನ್ನೊಮ್ಮೆ ಸ್ಪಷ್ಟೀಕರಣ ಕೊಡ್ತೇನೆ, ಇದು ಯಾವುದೇ ಸರ್ಕಾರದ ಯಾವುದೇ ಪಕ್ಷದ ವಿರುದ್ಧ ಕಾರ್ಯಕ್ರಮ ಅಲ್ಲ. ಇದು ಅಖಂಡ ವೀರಶೈವ ಲಿಂಗಾಯತರನ್ನ ಒಂದು ಕಡೆಗೆ ತರತಕ್ಕಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾಕೆ ಈ ರೀತಿ ಹೇಳಿದ್ರು ಯಾವ ಕಾರಣಕ್ಕಾಗಿ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ನೋಡಿಲ್ಲ. ಆದರೆ ಇದು ಏನಾದರೂ ಒಂದು ಸರ್ಕಾರದ ವಿರುದ್ಧ ಅನ್ನುವಂಥದ್ದಿದ್ರೆ ಅದು ಬಹುಶಃ ನಮ್ಮಲ್ಲಿ ಅಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕಂತಂದ್ರೆ 1,000 ಜನ ಮಠಾಧಿಪತಿಗಳು ಸೇರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ರಾಜಕಾರಣಕ್ಕೆ ಅವಕಾಶ ಇಲ್ಲ. ನಾಳೆ ಎಲ್ಲ ಪಕ್ಷದ ಮುಖಂಡರು ಇಲ್ಲಿ ಇರ್ತಾರೆ. ಎಲ್ಲ ಪಕ್ಷದ ಮುಖಂಡರು ಇರ್ತಾರೆ. ಯಾವ ರೀತಿ ಕೊಟ್ಟಿದ್ದೀರಿ? ನಾವು ಸಾಮೂಹಿಕವಾಗಿ ಎಲ್ಲ ನಾಯಕರನ್ನ, ಎಲ್ಲ ಪಕ್ಷದೊಳಗಿರ್ತಕ್ಕಂಥ ನಾಯಕರು ನಮ್ಮವರೇ. ಅವರು ಯಾವುದೇ ಒಳಪಂಗಡದ ನಾಯಕರಾಗಿರ್ಬೋದು, ಅವರೆಲ್ಲರೂ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ನಾಯಕರು ನಮ್ಮ ನಾಯಕರು. ಅವರಿಗೆಲ್ಲರಿಗೆ ಶಕ್ತಿ ತುಂಬತಕ್ಕಂತಹ, ಸಮಾಜಕ್ಕೆ ಶಕ್ತಿ ತುಂಬತಕ್ಕಂತಹ ಕಾರ್ಯಕ್ರಮ ಇದು ಆಗಿದೆ. ಎಲ್ಲ ಒಳಪಂಗಡದಲ್ಲಿರ್ತಕ್ಕಂತಹ ನಾಯಕರು ಇದು ನಮ್ಮ ಕಾರ್ಯಕ್ರಮ ಅಂತೇಳಿ ಹೆಮ್ಮೆಯಿಂದ ಬರಬೇಕು. ತಮಗೆ ವೇದಿಕೆ ಮೇಲೆ ಉಚಿತ ಆಸನ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಸ್ವಾಮೀಜಿಗಳೇ, ತಾವು ಯಾವಾಗ ಈ ಪ್ರಶ್ನೆ ಮಾಡಿದ್ರಿ, ಪ್ರೆಸ್ ಮೀಟ್ ಮಾಡೋದ್ರಿಂದಲೂ ಕೂಡ ಇಂಥ ಅಪನಿಂದನೆಗಳು ನಿಮ್ಮ ಮೇಲೆ ಬರ್ತಾ ಇದಾವೆ. ಈಗ ಮತ್ತೆ ನಾಳೆ ಕಾರ್ಯಕ್ರಮದಂತೆ ಈಗ ಪೊಲಿಟಿಕಲ್ ಒಂದು ರೀತಿಯನ್ನ ಕಾರ್ಯಕ್ರಮ ಪಡೆದುಕೊಳ್ತಾ ಇದೆ. ಏನ್ ನಡೀತಿದೆ ಕಾರ್ಯಕ್ರಮ ಒಳಗಡೆ? ನಾಳಿನ ದಿವಸ ಇಲ್ಲಿ ರಾಜಕಾರಣಕ್ಕೆ ಅವಕಾಶ ಅಂತೂ ನಾವು ಕೊಡೋದಿಲ್ಲ. ನಾವು ಅದನ್ನು ನಿಭಾಯಿಸುವಷ್ಟು ಸಮರ್ಥರಿದ್ದೇವೆ. ಯಾರಾದರೂ ಇಲ್ಲಿ ರಾಜಕಾರಣವನ್ನು ತೂರ್ಲಿಕ್ಕೆ ಬಂದರು ಅಂತಂದ್ರೆ ಅವ್ರನ್ನ ತೂರುವಷ್ಟು ಶಕ್ತಿ ನಮ್ಮ ಮಠಾಧಿಪತಿಗಳಿಗಿದೆ ಅಂತಕ್ಕಂಥದ್ದನ್ನು ಮಾತ್ರ ನಾವು ಹೇಳ್ಬೋದು. ಮತ್ತು ಸಹಜವಾಗಿ ಒಂದು ರಾಜ್ಯದ ಸಮಾಜವನ್ನು, ಬಹುದೊಡ್ಡ ಸಮಾಜವನ್ನು ಸಂಘಟನೆ ಮಾಡುವಂಥ ಸಂದರ್ಭ ಬಂದಾಗ, ಅಂಥದ್ದೊಂದು ದೊಡ್ಡ ಸಮಾವೇಶವನ್ನು ಇಟ್ಟಾಗ ಸಣ್ಣ ಪುಟ್ಟ ನಿಂದೆಗಳು, ಟೀಕೆಗಳು, ಅಪವಾದಗಳು ಅವು ಬರವೆ. ಅವನ್ನೆಲ್ಲ ಹೊತ್ತುಕೊಂಡು ನಿಭಾಯಿಸುವಷ್ಟು ಒಂದು ತಾಳ್ಮೆ ಅಂತಕ್ಕಂಥದ್ದು ನಮಗಿದೆ. ಬಹುಶಃ ಎಲ್ಲರೂ ಬರ್ತಾರಂತ, ಎಲ್ಲರೂ ಬರ್ತಾರಂತ ನಮ್ಗೆ ಅನಿಸಿದೆ. ಸ್ವಾಮೀಜಿಗ ರಾಜಕೀಯದಿಂದ ಸಮಾಜ ಬಂದು ಹೋಗಿದೆ ಅಂತ ಒಂದು ಮಾತಂದ್ರಿ. ಹಿಂದೆ ನೀವೇ ರಾಜಕೀಯ ಕಣಕ್ಕೆ ತುಳಿದಿದ್ರಿ. ನೋಡಿ, ಅವತ್ತು ಕೂಡ ಸಮಾಜದ ನಾಯಕ, ಈಗ ಸದ್ಯಕ್ಕೆ ನಾಳಿನ ತನಕ ಆ ವಿಷಯವನ್ನ ಮಾತಾಡೋದು ಬೇಡ. ನಮ್ಮ ಕಾರ್ಯಕ್ರಮ ಇದು ಸಮಾಜಕ್ಕೆ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮನೇ ಹೊರತಾಗಿ ಸದ್ಯಕ್ಕೆ ಆ ವಿಚಾರ ಇಲ್ಲಿ ಬೇಡ ಅನ್ನುವಂಥ. ಈಗ ನೋಡಿ, ನಾವು ಸಮಾಜವನ್ನು ಕಟ್ಟೋ ಕೆಲಸ ಮಾಡ್ತಾ ಇದೀವಿ ಹೊರತಾಗಿ ಬೇರೆ ಏನೂ ಇಲ್ಲ. ಪ್ರಮುಖ ರಾಜಕೀಯ ನಾಯಕರು ಯಾರು ಭಾಗವಹಿಸ್ತಾರೆ? ಬಹುಶಃ ಎಲ್ಲಾ ನಾಯಕರು, ಯಾರು ರಾಜ್ಯದಲ್ಲಿ ಇಂಥವರು ಪ್ರಮುಖರು ಅಂತಿದ್ದಾರೆ ವೀರಶೈವ ಲಿಂಗಾಯತ ಸಮಾಜದ ನಾಯಕರು, ಅವರೆಲ್ಲರೂ ಬರುವ ವಿಶ್ವಾಸ ನಮಗಿದೆ. ಈಗಾಗಲೇ ಅವರು ದೂರವಾಣಿಯಲ್ಲಿ ಬಹಳಷ್ಟು ಜನ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನಾವು ಬರ್ತಾ ಇದ್ದೀವಿ ಅನ್ನುವಂಥ. ಬಹುಶಃ ನಾ ಯಾವುದೇ ಹೆಸರನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಎಲ್ಲ ನಾಯಕರು ಬರ್ತಾರೆ, ಎಲ್ಲ ನಾಯಕರು ನಮ್ಮವರೇ. ಈಗ ನಾಳೆ ಫೈನಲ್ ಆಗುತ್ತೆ ಗುರುಜಿ, ಜಾತಿ ಕಾಲದಲ್ಲಿ ಏನು ಬರೆಸಬೇಕು ಅಂತ ಎಲ್ಲದೂ ಅಂತಿಮ ಆಗ್ತದೆ. ನಾಳಿನ ನಿರ್ಣಯ ಈ ಸಮಾಜವನ್ನು ಗಟ್ಟಿಗೊಳಿಸ್ತದೆ, ಏಕ ಮಾಡ್ತದೆ ಅಂತಕ್ಕಂಥದ್ದು, ಒಂದು ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬಹುದು. ಈ ಸಮೀಕ್ಷೆಗೆ ತಡೆ ಕೊಡಬೇಕು ಅಂತ ಈಗ ನೋಡಿ, ಒಬ್ಬೊಬ್ರು ಒಂದೊಂದು ರೀತಿಯ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ. ನಮ್ದು ಯಾವ ಕಡೆನೂ ಕೂಡ ಗಮನ ಇಲ್ಲ. ಸಮಾಜವನ್ನು ಒಂದು ಮಾಡೋದ್ರ ಕಡೆಗೆ ಮಾತ್ರ ನಮ್ಮ ಗಮನ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್.